ಸಿದ್ದೇಗೌಡರು ಸರ್ಕಾರಕ್ಕೆ ನಾನೇನು ಸಮಸ್ಯೆ ಎದುರ್ಕೊಳ್ಳೋಕ್ಕಾಗಲ್ಲ ಮಾಧ್ಯಮ ಮುಂದೆ ಹೇಳ್ಕೊಳ್ಳೋ ಅಂತ ಅದೆಲ್ಲ ಆಮೇಲೆ ಮಾತಾಡ. ಅದ್ ಬೆಂಗಳೂರು ಮಾತಾಡ್ತೀನಿ ನಡೀರಿ. ಈಗ ಮುಖ್ಯಮಂತ್ರಿ ರಮೇಶ್ ಬಂಡಿ ಸಿದ್ದೇಗೌಡರು ಬೆಂಗಳೂರು ಮಾತಾಡ್ತೀನಿ ನಡೀರಿ. ಅದು ಇದಕ್ಕೂ ಸಂಬಂಧ ಇಲ್ಲ ನೋಡ್ರಿ. ಈ ಚುನಾವಣೆಯಲ್ಲಿ ಇದು ಒಂದು ಉಪಚುನಾವಣೆ. ಶ್ಯಾಮನೂರು ಶಿವಶಂಕರಪ್ಪನವರು ಇದನ್ನ 5 ಬಾರಿ ಅವರು 6 ಬಾರಿ 6 ಬಾರಿ ಎಮ್ಎಲ್ಎ 1 ಬಾರಿ 4 ಬಾರಿ ದಾವಣಗೆರೆ ಸೋತು ನಾನು 2 ಬಾರಿ 6 ಬಾರಿ ಎಮ್ಎಲ್ಎ ಆಗಿದ್ದಾರೆ. ಆಗಿದ್ರು ಮತ್ತೆ SS ಮಲ್ಲಿಕಾರ್ಜುನ 2 ಬಾರಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ದಕ್ಷಿಣದಲ್ಲಿ ನಾವು ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದ್ದೆ. ನಮ್ಮ ಬ್ಲಾಕ್ ಕಮಿಟಿ ಅಧ್ಯಕ್ಷ ಅಯ್ಯೂಬ್ ಕೂಡ ಇದ್ರು. ಇಲ್ಲೇ ಇದ್ದಾರೆ. ಅಯ್ಯೂಬ್ ಕೂಡ ಇದ್ರು. SS ಮಲ್ಲಿಕಾರ್ಜುನ ಕೂಡ ಇದ್ರು. ಜಿಲ್ಲಾ ಗುರುಬರ ಸಮಾಜ ಅಧ್ಯಕ್ಷರು ಗೋಣೆಪರ್. ನಮ್ದು ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಎಲ್ಲರೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ನಾವು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಇವರೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಸಮಾಜದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಎಲ್ಲರನ್ನೂ ಒಳಗೊಳ್ಳತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇರತಕ್ಕಂಥದ್ದನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆ ಜಾತಿ ಈ ಜಾತಿ ಈ ಧರ್ಮ ಅಂತ ನೋಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬೆಳೆಸ್ತಕ್ಕಂಥ ಇಡೀ ರಾಜ್ಯನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಭರವಸೆ ಕೊಟ್ಟಿರ್ತೀವಿ, ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪಕ್ಷ. ನಾವು ಸುಳ್ಳು ಭರವಸೆಗಳನ್ನು ಕೊಡ್ಲಿಕ್ಕೆ ಹೋಗಲ್ಲ. ಏನು ಹೇಳ್ತೀವಿ ಅದರಂತೆ ನಡ್ಕೋತೀವಿ. ಈಗ ಕಳೆದ ಸಾರಿ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದು, ಆ ಭರವಸೆಗಳನ್ನೆಲ್ಲ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಈಡೇರಿಸಿದ್ದೀವಿ. ಈಗಾಗಲೇ ನಾವು 3 ವರ್ಷ ಅಧಿಕಾರದಲ್ಲಿದ್ದೀವಿ. 4ನೇ ಬಜೆಟನ್ನು ಮಂಡಿಸಿದ್ದೀವಿ. ನೀವು ಬಜೆಟನ್ನು ನೋಡಿದಾಗ ಗೊತ್ತಾಗುತ್ತೆ ಬಹಳ ಸ್ಪಷ್ಟವಾಗಿ ನಾವು ನುಡಿದಂತೆ ನಡೆಸಿದ್ದೀವ ಇಲ್ವಾ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ದಾವಣಗೆರೆ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳದಂತೆ ನಂಬರ್ 1 ಈ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರೋದು ನಂಬರ್ 1 ಅಂತ. ಹಾಗೆ ಹೆಚ್ಚು ಕಡಿಮೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಶ್ಯಾಮನೂರು ಶಿವಶಂಕರಪ್ಪನವರು ಅವರು ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು ಶಾಸಕರಾಗಿ
ಅನೇಕ ಕೆಲಸಗಳ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಜನರು ಮರ್ತಿಲ್ಲ ಅವರು. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಯಾರು ಮೃತರಾಗ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥದ್ದು, ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥ. ಈಗ ಬಾಗಲಕೋಟೆಯಲ್ಲಿ ಭೇಟಿಯವರು ಕಾರಣವಾಗಿದ್ದಾರೆ, ಅವ್ರಿಗೆ ಚಿಕ್ಕ ಮಗನಿಗೆ ಕೊಟ್ಟಿದ್ದೀವಿ, ಕಿರಿ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶ್ ಮೇಟಿ ಅವರು ಕೊಟ್ಟಿದ್ದೀವಿ. ಇಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಕಾಲವಾಗಿದ್ದಾರೆ, ಅವರ ಮೊಮ್ಮಗ ಸಮರ್ಥ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಜನರ ವಿಶ್ವಾಸವನ್ನು ಗಳಿಸಿ ನಡೀತಕ್ಕಂಥ ಪಕ್ಷ. ಕಳೆದ ಬೈ ಎಲೆಕ್ಷನ್ನಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಈಗ ನಮ್ಮ ಜನರಲ್ ಎಲೆಕ್ಷನ್ ಆದಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು. ಒಂದು ಬಸವರಾಜ ಬೊಮ್ಮಾಯಿ ಶಿಗ್ಗಾಂವ್, ಇನ್ನೊಂದು ಚನ್ನಪಟ್ಟಣ, ಆಮೇಲೆ ಸಂಡೂರು. 3 ಕಡೆ ಬೈ ಎಲೆಕ್ಷನ್ಗಳು ನಡೆದವು. ದೊಡ್ಡ ಅಂತರದಿಂದ ಗೆದ್ದು. ಕುಮಾರಸ್ವಾಮಿ ಅವರು ಮಗನೇ ಸ್ವತಃ ನಿಂತಿದ್ದ ರಾಮರಾಜ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಗೆದ್ದ. ಸುಮಾರು ಎಷ್ಟು 22,000 ಅಲ್ಲ, 22,000 ಅಂತರ. ಸಂಡೂರಿನಲ್ಲಿ 9,000 ಮಾತ್ರ ಅಂತರದಿಂದ ಗೆದ್ದಿದ್ದರು. ಮತ್ತೆ ಶಿಗ್ಗಾಂವ್ನಲ್ಲಿ 12,000 ಮತಗಳು. ಶಿಗ್ಗಾಂವ್ನಲ್ಲಿ ನಿಂತಿದ್ದವ್ರು ಯಾರು? ಬಸವರಾಜ ಬೊಮ್ಮಾಯಿ ಅವರ ಮಗಳ ಬಿಜೆಪಿಯಿಂದ ಗೆದ್ದಿದ್ದು. ಮತ್ತೆ ನಾವು ಮುಸ್ಲಿಂ ಹಾಕಿದ್ದು ಪಠಾಣ ಅಂತೇಳಿ, ಅವರು ಗೆದ್ದಿದ್ದಾರೆ. 12,000 ಅಂತರದಿಂದ ಗೆದ್ದಿದ್ದೀವಿ. ಅಂದ್ರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾವು ಕಾರ್ಯಕ್ರಮಗಳು ನಂಬಿಕೆ. ಅದರಿಂದ ನಾವು ಈ ಚುನಾವಣೆಯೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆದ್ದೇ ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. ನಾವು ಈಗ ಇದಾದ್ಮೇಲೆ ಇಲ್ಲಿ ನಾಮಿನೇಷನ್ ಹಾಕಿದ ಮೇಲೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನಾನು, DK ಶಿವಕುಮಾರ್ ಅವರು, ಮತ್ತು ನಮ್ಮ ಗೋಪಿನಾಥ್ ಅವರು, ಜನರಲ್ ಸೆಕ್ರೆಟರಿ AICC ಅವರು ಕೂಡ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾಮಿನೇಷನ್ ಹಾಕ್ತೀವಿ. ಮತ್ತೆ ಇಲ್ಲಿ ಬರ್ತೀನಿ ನಾನು ಕ್ಯಾಂಪೇನ್ ಮಾಡಲಿಕ್ಕೆ, ಚುನಾವಣಾ ಪ್ರಚಾರ ಮಾಡಲಿಕ್ಕೆ. ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. Sir, BJP is stating this as a directional poll for 2028 state assembly polls ಅಂತ ಹೇಳ್ತಿದ್ದಾರೆ. What about the by elections held already? Were it not direction? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದ್ರೆ ಅವು ಏನು? 3 ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರು, ಯಾರು ಸೋತೋದವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಇಸ್ ಎನ್ ಇಂಡಿಕೇಶನ್. In 2028 assembly elections, we are going to win 2028 assembly elections also. Sir, third generation family ticket ಕೊಟ್ಟಿದ್ದೀರಾ, ನೀವು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನು ಅಪೋಸ್ ಮಾಡ್ಕೊಂತಾನೆ ಬಂದವರು. So, what is your reaction? Are you not encouraging family politics? No, we are not encouraging family politics. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಜಮೀರ್ ಪಸಂಕೇತ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು.
ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಕ್ಕ ಕೆಲಸ ಮಾಡ್ತಾರೆ.